ಟುನಿಯ ಮೀನ್ಸಾರು. ಒಂದು ಕುಟುಂಬದಲ್ಲಿ ರಾಜಗುಬ್ಬಚ್ಚಿ, ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಬಾಳ್ತಾ ಇದ್ರು. ಅವ್ರದ್ದು ಒಂದು ಚಿಕ್ಕ ಕುಟುಂಬ. ರಾಜಗುಬ್ಬಚ್ಚಿಗೆ ಬುಜ್ಜಿ ಅಂದ್ರೆ ತುಂಬಾನೇ ಇಷ್ಟ. ಅವಳು ಏನೇ ಕೇಳಿದ್ರು ಸರಿ ಆಗಲ್ಲ ಅಂತ ಹೇಳೋದೇ ಇಲ್ಲ. ಹಾಗೆ ಅವ್ರ 3 ಜನನು ಅವ್ರತ್ರ ಏನಿದೆಯೋ ಅದನ್ನಿಟ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು. ಹೀಗಿರುವಾಗ ಮಳೆಗಾಲ ಶುರುವಾಯಿತು. ಆದ್ರಿಂದ ಪಕ್ಷಿಗಳು ಯಾರು ಮನೆಯಿಂದ ಹೊರಗಡೆ ಬರ್ಲೇ ಇಲ್ಲ. ಹೊರಗಡೆ ಅಂಗಡಿಗಳು ಕೂಡ ಯಾವುದೇ ಇತ್ತಿಲ್ಲ. ಮಳೆ ತುಂಬಾನೇ ಬರೋದ್ರಿಂದ ತುಂಬಾ ಚಳಿನೂ ಆಗ್ತಾ ಇತ್ತು. ಅಬ್ಬಾ, ತುಂಬಾ ಚಳಿ ಆಗ್ತಿದೆ ಅಲ್ವಾ ಬುಜ್ಜಿ? ಹೌದಪ್ಪ, ನನ್ಗಂತೂ ತುಂಬಾನೇ ಬೋರ್ ಹೊಡಿತಾ ಇದೆ. ಹೌದ್ ಬುಜ್ಜಿ, ಮನೇಲಿದ್ರೆ ಹಾಗೇನೆ ಇರುತ್ತೆ ತಾನೇ. ಅಪ್ಪ, ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ, ನಿಮ್ಮಮ್ಮನ ಹತ್ರ ಈಗ ಹೋಗಿ ಬಜ್ಜಿ ಬೇಕು ಅಂತ ಕೇಳಿದ್ರೆ ಸಾಯಿಸೇ ಬಿಡ್ತಾಳೆ. ಆ ಅಪ್ಪ, ಅದೂನು ನಿಜಾನೇ. ಹಾಗಂತ ಅವ್ರು ಮಾತಾಡ್ತಿದ್ದಾಗ ಟುನಿ ಅಲ್ಲಿಗೆ ಬಂದ್ಲು. ಏನು, ತಂದೆ ಮಗಳು ಏನ್ ಮಾತಾಡ್ತಿದ್ರಿ? ಏನಿಲ್ಲ, ಮಳೆ ಚಳಿ ಅದೇ. ಅಮ್ಮ, ಅದು ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಮ್ಮ? ಆ, ಚೆನ್ನಾಗಿರುತ್ತೆ. ಅದಕ್ಕೆ ತಾನೇ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಟ್ಟಿದೀನಿ, ಹೋಗ್ ತಿನ್ನಿ. ಏನು ಉಪ್ಪಿಟ್ಟ? ನಾನ್ ಬೇರೆ ಏನೋ ಮಾಡಿದ್ಯಾ ಅಂತ ಅಂದ್ಕೊಂಡೆ. ಇರೋದನ್ನ ಇಟ್ಕೊಂಡೆ ಎಲ್ಲಾನು ಮಾಡ್ಬೇಕು, ಇಲ್ಲಾಂದ್ರೆ ನಾಳೆ ಕಷ್ಟ ಆಗುತ್ತೆ. ಹಾಗೆ ಅವ್ರು ಎಲ್ರು ಕೂಡ ಹೋಗಿ ಕೂತ್ಕೊಂಡು ಟುನಿ ಮಾಡಿದ ಉಪ್ಪಿಟ್ಟನ್ನ ತಿಂತಾ ಇದ್ರು. ಹೀಗಿರುವಾಗ ಮಳೆನೂ ತುಂಬಾ ಜೋರಾಗಿ ಹೊಡಿತಾ ಇತ್ತು. ಅಬ್ಬಾ, ಎಲ್ಲಿಂದನೋ ಏನೋ ಸಾರು ವಾಸನೆ ಬರ್ತಿದೆ. ಆ, ಹೌದೌದು, ಯಾರೋ ಏನೋ ನಾನ್ ವೆಜ್ ಮಾಡ್ತಿದ್ದಾರೆ. ನನಗ್ಯಾಕೋ ಚಿಚು ಮನೆಯಿಂದಾನೆ ಬರೋ ತರ ಅನಿಸ್ತಿದೆ. ಇರ್ಬೋದು, ಅವಳೇ ಇರ್ಬೋದು. ಹಾಗಂತ ಮಾತಾಡ್ತಿದ್ದಾಗ ಚಿಚುಕಾಗೆ ಹೊರಗಡೆ ನಿಂತ್ಕೊಂಡು ಟುನಿನ ಕರೆದ್ಲು. ಟುನಿ ಕೂಡ ಮನೆಯಿಂದ ಹೊರಗಡೆ ಬಂದ್ಲು. ಏನ್ ಚಿಚು ಕರ್ದೆ? ಟುನಿ, ನಿನ್ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಿದೀಯಾ? ಸಾಂಬಾರ್ ಸೊಪ್ಪು ಇದೆ. ಅಮ್ಮಯ್ಯ, ಒಳ್ಳೇದಾಯ್ತು ನಿನ್ ಮನೇಲಿದೆ. ನಾನು ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಯಾಕೆ, ಆ ರೀತಿ ಏನ್ ಸಾರು ಮಾಡ್ತಿದೀಯಾ? ಮೀನ್ ತಗೊಂಡ್ ಬಂದೆ, ಆ ಸಾರೇ ಮಾಡ್ತಾ ಇದ್ದೀನಿ. ಹಾ, ನೀನ್ ಮಾಡೋ ಸಾರು ವಾಸನೆ ಇಲ್ಲಿ ತನಕ ಬರ್ತಿದೆ. ಮತ್ತೆ ನಾನ್ ಸಾರು ಮಾಡಿದ್ರೆ ಹಾಗೇನೆ ಇರೋದು. ಹಾಗೆ ಅವರಿಬ್ರು ಮಾತಾಡ್ತಾ ಇರೋದನ್ನ ಬುಜ್ಜಿ ಕೇಳಿಸ್ಕೊಂಡ್ಲು. ಈ ಕಡೆ ಟೊನಿ ಚಿಚುಗೆ ಕೊತ್ತಂಬರಿ ಸೊಪ್ಪು ಕೊಟ್ಲು. ಬುಜ್ಜಿಗೂ ಕೂಡ ಮೀನ್ ಸಾರು ತಿನ್ಬೇಕು ಅನ್ನುವ ಆಸೆ ಬಂತು. ಅಪ್ಪ, ನನಗೆ ಮೀನ್ ಸಾರು ಬೇಕಪ್ಪ. ಅಯ್ಯೋ, ಮಳೆಯಲ್ಲಿ ಇದ್ದಕ್ಕಿದ್ದಂತ ಕೇಳಿದ್ರೆ ನಾನೇನ್ ಮಾಡೋದು ಮಗಳೇ? ಎಲ್ಲಪ್ಪ, ನನಗೆ ತಿನ್ಬೇಕಂತ ಅನಿಸ್ತಿದೆ. ಏನು, ಏನ್ ತಿನ್ಬೇಕಂತ ಅನಿಸ್ತಿದೆ? ಅವಳಿಗೆ ಮೀನ್ ಸಾರು ಬೇಕಂತೆ. ಏನು, ಈ ಮಳೆಯಲ್ಲಿ ಮೀನಿಗೆ ತುಂಬಾನೇ ರೇಟ್ ಇರುತ್ತೆ. ಇಲ್ಲಮ್ಮ, ನನಗ್ ಬೇಕಷ್ಟೇ. ಇನ್ನೊಂದಿನ ಮಾಡೋಣ ಬುಜ್ಜಿ. ಇಲ್ಲಪ್ಪ, ನನಗಿವತ್ತೇ ಮೀನ್ ಸಾರು ಬೇಕು, ಇಲ್ಲಾಂದ್ರೆ ನಾನು ಊಟನೇ ಮಾಡಲ್ಲ. ಹಾಗಂತ ಹೇಳಿ ಕೋಪ ಮಾಡ್ಕೊಂಡು ಬುಜ್ಜಿ ಹೋದ್ಲು. ಟುನಿಗೆ ತುಂಬಾನು ಕೋಪ ಬಂತು. ಇವಳಿಗೆ ಅಹಂಕಾರ ಜಾಸ್ತಿ ಆಗ್ತಿದೆ. ಪರವಾಗಿಲ್ಲ ಬಿಡು ಟೊನಿ, ಮೀನ್ ಸಾರು ಮಾಡಿ ಸುಮಾರು ದಿನ ಆಯ್ತಲ್ವಾ, ಅದಕ್ಕೆ ಕೇಳ್ತಾ ಇದ್ದಾಳೆ. ಇಬ್ರು ಸರಿ ಇದ್ದೀರಾ. ಇವಾಗ ಮೀನ್ ಸಾರಿಗೆ ಏನ್ ಮಾಡೋದು? ಪರವಾಗಿಲ್ಲ, ಹೊರಗಡೆ ಹೋಗಿ ನೋಡ್ತೀನಿ. ಕಡಿಮೆ ಬೆಲೆಗೆ ಯಾರಾದ್ರೂ ಮಾರ್ತಾ ಇರ್ಬೋದಲ್ವಾ? ಸರಿ, ಹೋಗಿ ನೋಡಿ ಬನ್ನಿ. ಹಾಗೆ ಒಂದು ಛತ್ರಿ ಹಿಡ್ಕೊಂಡು ರಾಜು ಮಾರ್ಕೆಟ್ಗೆ ಹೋಗಿ ನೋಡ್ದ. ಅದು ಮಳೆಗಾಲ ಅನ್ನೋದ್ರಿಂದ ಮೀನಿಗೆ ತುಂಬಾನೇ ರೇಟ್ ಇತ್ತು. ರಾಜುಗೂ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಅಯ್ಯೋ, ಏನಿದು, ಇಷ್ಟು ರೇಟ್ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಅಷ್ಟು ಹಣನೂ ಇಲ್ಲ. ಮೀನ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಬುಜ್ಜಿ ಅಂತೂ ಊಟನೇ ಮಾಡಲ್ಲ ಅಂದಿದ್ದಾಳೆ. ನಾನು ಯಾವ್ದಕ್ಕೂ ನದಿಗೆ ಹೋಗಿ ನೋಡ್ತೀನಿ. ಹಾಗಂತ ಅಂದ್ಕೊಂಡು ರಾಜು ನದಿ ತೀರಕ್ಕೆ ಹೋಗಿ ನೋಡ್ದ. ಆದ್ರೆ ಅವನ್ ಅಂದ್ಕೊಂಡ ಹಾಗೆ ಅಲ್ಲಿ ಯಾರು ಮೀನ್ ಮಾರ್ಲೂ ಇಲ್ಲ. ಆದ್ರೆ ನದಿಯಲ್ಲಂತೂ ನೀರು ತುಂಬಾ ಜಾಸ್ತಿನೇ ಇತ್ತು. ನೀರು ನದಿಯಲ್ಲಿ ಜಾಸ್ತಿ ಇದೆ. ಇವಾಗ ಒಂದ್ ಬಲೆ ಹಾಕಿದ್ರೆ ಮೀನ್ ಸಿಗುತ್ತೋ ಏನೋ. ಹಾಗೆ ಸಿಕ್ಕಿದ್ರೆ ಹಣ ಖರ್ಚೆ ಇಲ್ದೆ ಮೀನು ತಗೊಂಡ್ ಹೋಗ್ಬೋದು. ಹಾಗಂತ ಅಂದ್ಕೊಂಡು ಅವನು ಪಕ್ಕದಲ್ಲಿದ್ದ ಒಂದು ಗಾಳನ ನೀರಿನಲ್ಲಿ ಹಾಕ್ತ. ಆವಾಗ 2 ದೊಡ್ಡ ಮೀನುಗಳು ಸಿಕ್ತು. ಅದನ್ನ ನೋಡಿ ಅವನು ತುಂಬಾನು ಸಂತೋಷ ಪಟ್ಟ. ಅಮ್ಮಯ್ಯ, 2 ದೊಡ್ಡ ಮೀನುಗಳು ಸಿಕ್ತು. ಇದನ್ ತಗೊಂಡ್ ಹೋದ್ರೆ ಬುಜ್ಜಿ ಅಂತೂ ತುಂಬಾ ಸಂತೋಷ ಪಡ್ತಾಳೆ. ಟೊನಿ ಹತ್ರ ಕೊಟ್ಟು ಸಾರ್ ಮಾಡಕ್ ಹೇಳ್ಬೇಕು. ಹಾಗಂತ ಅಂದ್ಕೊಂಡು ಅವನು 2 ಮೀನನ್ನ ಮನೆಗ್ ತಗೊಂಡ್ ಹೋದ. ಟೊನಿ ಅಷ್ಟು ದೊಡ್ಡ ಮೀನುಗಳನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು. ಏನ್ರಿ ಇದು, ಇಷ್ಟು ದೊಡ್ಡ ಮೀನ್ ತಗೊಂಡ್ ಬಂದಿದ್ದೀರಾ? ಹೌದೌದು, ಇದನ್ ಹಾಕಿ ಸಾರ್ ಮಾಡು. ಮೀನಿಗೆ ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ? ಇದು ಎಷ್ಟ್ ಕೊಟ್ಟು ತಗೊಂಡ್ ಬಂದ್ರಿ? ಇಲ್ಲ ಇಲ್ಲ, ನಾನು ನಮ್ ನದಿಯಲ್ಲಿ ಬಲೆ ಹಾಕಿ ಮೀನ್ ಹಿಡ್ಕೊಂಡ್ ಬಂದೆ ಅಷ್ಟೇ. ಓ, ಒಳ್ಳೇದೇ ಆಯ್ತು. ಆದ್ರೆ ಇನ್ನೊಂದ್ಸಲ ಮಳೆಯಲ್ಲಿ ಈ ರೀತಿ ಮಾಡ್ಬಾರ್ದು. ಸರಿ ಸರಿ, ನೀನ್ ಹೋಗಿ ಸಾರ್ ಮಾಡು. ಹಾಗೆ ಟೊನಿ ಹೋಗಿ ಮೀನ್ ಕ್ಲೀನ್ ಮಾಡ್ತಿದ್ದಾಗ ಈ ಕಡೆ ರಾಜು ಸಂತೋಷದಿಂದ ಬುಜ್ಜಿನ ನೋಡೋದಕ್ಕೋಸ್ಕರ ಹೋದ. ಬುಜ್ಜಿ ಅಂತೂ ತುಂಬಾನೇ ಕೋಪದಲ್ಲಿ ಇದ್ಲು. ಬುಜ್ಜಿ, ಒಂದ್ ಸಂತೋಷವಾದ ವಿಷಯ. ನನ್ಗೇನು ಹೇಳ್ಬೇಡಪ್ಪ. ಓ ಹೌದಾ, ಒಳ್ಳೆ ವಿಷಯ ಅಂತ ಹೇಳಕ್ಕೆ ಬಂದೆ. ಸರಿ, ಏನ್ ವಿಷಯ? ಹೇಳ್ಬಾರ್ದು ಅಂತ ಹೇಳ್ದೆ ಅಲ್ವಾ?
ನಾನ್ ನಿನಗೋಸ್ಕರ ಮೀನ್ ತಗೊಂಡ್ ಬಂದಿದ್ದೀನಿ. ಆ ಹೌದಪ್ಪ, ಇರಪ್ಪ ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಕಿಚನ್ಗೆ ಹೋದ್ಲು. ಅಲ್ಲಿ ಟುನಿ ಮೀನುಗಳಿಗೆ ಮಸಾಲೆ ರುಬ್ತಾ ಇದ್ಲು. ಅದ ನೋಡಿ ಬುಜ್ಜಿ ಸಂತೋಷ ಪಟ್ಲು. ಹಾ, ನೋಡಿದ್ಯಾ, ಅಪ್ಪ ನಿನಗೋಸ್ಕರ ಮೀನ್ ತಗೊಂಡ್ ಬಂದಿದ್ದಾರೆ. ಆ ಹೌದಮ್ಮ, ನಮ್ಮಪ್ಪ ಅಲ್ವಾ. ಅಮ್ಮ, ಇವತ್ ಮೀನ್ ಸಾರು ತುಂಬಾ ಚೆನ್ನಾಗಿ ಮಾಡು. ಮಾಡ್ತೀನಿ, ಆದ್ರೆ ಇನ್ನೊಂದ್ಸಲ ಈ ರೀತಿ ಹಠ ಹಿಡಿಬಾರ್ದು ಬುಜ್ಜಿ ನೀನು. ಸರಿ ಅಮ್ಮ, ಹಠ ಹಿಡಿಯಲ್ಲ. ಹಾಗೆ ಟುನಿಗೂ ಬಚ್ಚಿ ಅಡಿಗೆ ಮಾಡೋದಕ್ಕೋಸ್ಕರ ಸ್ಟವ್ ಆನ್ ಮಾಡಿದ್ಲು. ಸ್ಟವ್ ಆನ್ ಆಗ್ಲಿಲ್ಲ. ಆದ್ರಿಂದ ಅವಳು ರಾಜುನ ಕರೆದ್ಲು. ರಾಜು ಬಂದ್ ನೋಡಿ, ಗ್ಯಾಸ್ ಖಾಲಿಯಾಗಿದೆ ಟುನಿ. ಅಯ್ಯೋ ಹೌದಾ, ಇವಾಗ ಸಾರ್ ಹೇಗೆ ಮಾಡೋದು? ಏನು ನನಗೂ ಗೊತ್ತಾಗ್ತಿಲ್ಲ. ಏನ್ ಮಾಡೋದು ಟುನಿ? ಇರೀರು, ಇವತ್ತು ಮೀನ್ ಸಾರು ಮಾಡ್ಲೇಬೇಕು. ಮನೆ ಹೊರಗಡೆ ಇವತ್ತು ಒಲೆ ಕಸಿನಾದ್ರೂ ಸಾರ್ ಮಾಡ್ತೀನಿ ನಾನು. ಹಾಗಂತ ಹೇಳಿ ಟುನಿಗೂ ಬಚ್ಚಿ ಮನೆ ಹೊರಗಡೆ ಹೋಗಿ 4 ಕಡೆನೂ 4 ಕಂಬಗಳನ್ನ ನಟ್ಲು. ಟುನಿ, ಇಲ್ಲೇ ಅಡಿಗೆ ಮಾಡ್ತೀಯ ನೀನು? ಹೌದು, ಹೋಗಿ ಆ ಕವರ್ ತಗೊಂಡ್ ಬನ್ನಿ. ಇಲ್ಲಿ ಅಡಿಗೆ ಮಾಡೋದು ಕಷ್ಟ ಆಗಲ್ವಾ ನಿನಗೆ? ಅದೆಲ್ಲ ಏನೂ ಇಲ್ಲ, ಕವರ್ ತಗೊಂಡ್ ಬನ್ನಿ. ಇವತ್ತು ಮೀನ್ ಸಾರ್ ಮಾಡೇ ಮಾಡ್ತೀನಿ. ಅಮ್ಮ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬೇಡ ಬೇಡ, ನೀನು ಮಳೆಯಲ್ಲಿ ಹೊರಗಡೆ ಬರ್ಬೇಡ. ಹಾಗೆ ಟುನಿ ಹಾಗೂ ರಾಜು ಇಬ್ರು ಸೇರಿ ಒಂದು ಕವರ್ನ ಹಾಕಿದ್ರು. ಆಮೇಲೆ ಅದ್ರ ಕೆಳಗಡೆ ಒಂದು ಒಲೆ ಏರ್ಪಾಡು ಮಾಡಿದ್ಲು ಟುನಿ. ಬುಜ್ಜಿ, ಒಳಗಡೆ ಹೋಗಿ ಮೀನ್ ಸಾರು ಮಾಡಕ್ಕೆ ಎಲ್ಲ ವಸ್ತುಗಳನ್ನ ತೆಗ್ದಿಟ್ಟಿದ್ದೀನಲ್ಲ, ಅದನ್ನೆಲ್ಲ ತಗೊಂಡ್ ಬಾ. ಆ ಸರಿಯಮ್ಮ, ತಗೊಂಡ್ ಬರ್ತೀನಿ. ಅರ್ಜೆಂಟ್ ಏನೂ ಇಲ್ಲ, ತುಂಬಾ ಸಮಯ ಇದೆ, ಮೇಲೇನೆ ತಗೊಂಡ್ ಬಾ. ಆ ಸರಿಯಮ್ಮ, ಮೀನ್ ಸಾರಿಗೋಸ್ಕರ ಇದು ಕೂಡ ನಾನ್ ಮಾಡಲ್ವಾ? ಅಷ್ಟರಲ್ಲಿ ಟುನಿಗೂ ಬಚ್ಚಿ ಒಲೆ ಎಲ್ಲಾನು ಕಚ್ಚಿಟ್ಲು. ಆವಾಗ ಬುಜ್ಜಿ ಒಳಗಡೆ ಇದ್ದ ಸಾಮಗ್ರಿಗಳನ್ನ ಹೊರಗಡೆ ತಗೊಂಡ್ ಬಂದ್ಲು. ಟುನಿ ಅದೆಲ್ಲಾನು ಹಾಕಿ ಸಾರ್ ಮಾಡ್ತಾ ಇದ್ಲು. ಅವಾಗ ಮಳೆ ಅನ್ನೋದ್ರಿಂದ ಗಾಳಿ ಬೀಸೋದ್ರಲ್ಲಿ ಹೋಗಿ ಏನೋ ಬರ್ತಾ ಇತ್ತು. ಆದ್ರೂ ಕಷ್ಟಪಟ್ಟು ಅವಳು ಅಡಿಗೆ ಮಾಡ್ತಾನೆ ಇದ್ಲು. ಮಳೆಯಲ್ಲಿ ಮೀನ್ ಸಾರ್ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪ? ಹೌದಮ್ಮ, ನಿಮ್ಮಮ್ಮ ಸ್ಟವ್ ಅಲ್ಲಿ ಅಡಿಗೆ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಇದ್ರಲ್ಲಿ ಇವತ್ತು ಒಲೆಯಲ್ಲಿ ಮಾಡ್ತಾ ಇದ್ದಾಳೆ. ಸುಮ್ನೆ ಹೇಳ್ಬೇಡಪ್ಪ, ಹಸ್ವಾಗ್ತಿದೆ. ಬೇಗ ಮುಗಿಯುತ್ತೆ ಮಗಳೇ. ಹಾಗೆ ಸ್ವಲ್ಪ ಸಮಯದಲ್ಲಿ ಟುನಿಗೂ ಬಚ್ಚಿ ಅಡಿಗೆಯನ್ನು ಮಾಡಿದ್ಲು. ಆಮೇಲೆ ಅನ್ನ ಸಾರು ಎಲ್ಲಾನು ತಗೊಂಡ್ ಬಂದು ಮನೆಯೊಳಗಡೆ ಇಟ್ಲು. ರಾಜು ಹಾಗೂ ಬುಜ್ಜಿ ಇಬ್ರು ಸಂತೋಷದಲ್ಲಿ ಇದ್ರು. ಅಮ್ಮಯ್ಯ, ಮೀನ್ ಸಾರು ವಾಸನೆ ತುಂಬಾ ಚೆನ್ನಾಗಿದೆ ಅಮ್ಮ. ಹೌದೌದು, ಹಸ್ವಾಗ್ತಾ ಇದೆ. ಸರಿ ಸರಿ ಇರಿ, ಅನ್ನ ಬಡಿಸ್ತೀನಿ. ಹಾಗೆ ಬುಜ್ಜಿ ಅವ್ರೆಲ್ರಿಗೂ ಅನ್ನ ಬಡಿಸಿದ್ಲು. ಎಲ್ರು ಕೂಡ ಮೀನ್ ಸಾರು ಹಾಕೊಂಡು ತಿಂದ್ ನೋಡಿದ್ರು. ಮೀನ್ ಸಾರಂತೂ ತುಂಬಾನೇ ಚೆನ್ನಾಗಿತ್ತು. ಅಮ್ಮಯ್ಯ, ಮೀನ್ ಸಾರು ತುಂಬಾ ಚೆನ್ನಾಗಿದೆ ಟುನಿ. ಹೌದು, ಇವತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿನೇ ಬಂದಿದೆ. ಅದು ಒಲೆಯಲ್ಲಿ ಮಾಡಿದೆ ಅಲ್ವಾ, ಅದಕ್ಕೆ ಚೆನ್ನಾಗಿದೆ. ಅಮ್ಮ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೊರಗಡೆ ಒಲೆಯಲ್ಲಿ ನೀನ್ ಕಷ್ಟಪಟ್ಟು ಅಡಿಗೆ ಮಾಡಿದ್ರು ಚೆನ್ನಾಗ್ ಬಂದಿದೆ. ಹೌದು, ಒಲೆಯಲ್ಲಿ ಮಾಡೋದು ಯಾವಾಗ್ಲೂ ಚೆನ್ನಾಗಿರುತ್ತೆ. ಇವತ್ತು ಬುಜ್ಜಿ ಅಂತೂ ತುಂಬಾ ಖುಷಿಯಾಗಿದ್ದಾಳೆ. ಮತ್ತೆ ಮಳೆಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಮೀನ್ ಸಾರು ಹಾಕೊಂಡು ತಿನ್ನೋದ್ರಲ್ಲಿ ಸ್ವಲ್ಪನಾದ್ರೂ ಸಂತೋಷ ಇರಲ್ವಾ? ಹಾಗೆ ಅವ್ರೆಲ್ರೂ ಸಂತೋಷವಾಗಿ ಮೀನ್ ಸಾರು ಹಾಕೊಂಡು ಊಟ ಮಾಡಿದ್ರು. ಅದು ಮಳೆಗಾಲ, ಆದ್ರಿಂದ ಪಕ್ಷಿಗಳೆಲ್ರೂ ಮನೆಯೊಳಗಡೆನೇ ಇದ್ರು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬರುವಾಗ್ಲೇ ತುಂಬಾನು ಚಳಿಯಾಗ್ತಾ ಇರೋದ್ರಿಂದ ಯಾರೂ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಇದಕ್ಕಿಂತ ಮೊದ್ಲೆಲ್ಲ ಪಕ್ಷಿಗಳು ಯಾವಾಗ್ಲೂ ಹೊರಗಡೆ ಬಂದು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಮನೆಯಿಂದ ಹೊರಗಡೆ ಯಾರು ಹೋಗ್ತಾ ಇರ್ಲಿಲ್ಲ. ಚಿಕ್ಕ ಮಕ್ಳು ಎಲ್ರು ಅವರವರ ಸ್ಮಾರ್ಟ್ ಫೋನ್ಗಳಲ್ಲಿ ಗೇಮ್ಸ್ ಆಡ್ಕೊಂಡು ವಿಡಿಯೋ ನೋಡ್ಕೊಂಡು ಇದ್ರು. ಹೀಗಿರುವಾಗ ಆ ದಿನ ಹೊರಗಡೆ ಮಳೆ ಬರೋ ತರ ಇತ್ತು. ಆದ್ರಿಂದ ಪಕ್ಷಿಗಳೆಲ್ರು ಮನೆಯೊಳಗಡೆನೆ ಇದ್ಕೊಂಡು ಟಿವಿ ನೋಡ್ತಾ ಇದ್ರು. ಹೀಗಿರುವಾಗ ಆ ದಿನ ಸಂಜೆ ಸಮಯ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಯ್ತು. ಆದ್ರಿಂದ ಅಲ್ಲಿ ಕರೆಂಟ್ ಕಟ್ ಆಯ್ತು. ಪಕ್ಷಿಗಳಿಗೆ ಏನ್ ಮಾಡೋದು ಅನ್ನೋದ್ ಕೂಡ ಅರ್ಥನೇ ಆಗ್ಲಿಲ್ಲ. ಏನೋ ಈಗಾಗ್ಲೇ ಮಳೆ ಬರೋದ್ರಿಂದ ನಾವೆಲ್ರೂ ಮನೆಯಲ್ಲಿ ಸುಮ್ನೆ ಕೂತ್ಕೊಂಡಿದೀವಿ. ಗಾಳಿ ಬೀಸ್ಬಾರ್ದು, ತಕ್ಷಣ ಕರೆಂಟ್ನ ತೆಗೆದ್ ಬಿಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ನಾವ್ ಏನಂತ ಮಾಡೋದು ಹಾಗಂತ ಅಂದ್ಕೊಳ್ತಾ ಇದ್ಲು ಟುನಿ. ಬುಜ್ಜಿ ಮಾತ್ರ ಮನೇಲಿ ಕೂತ್ಕೊಂಡು ಸ್ಮಾರ್ಟ್ ಫೋನ್ ನೋಡ್ತಾ ಇದ್ಲು. ಟುನಿಗೆ ಏನ್ ಮಾಡೋದಂತ ಅರ್ಥ ಆಗ್ಲಿಲ್ಲ. ಅಮ್ಮ, ಗಾಳಿ ತಾನೇ ಬೀಸ್ತಾ ಇದೆ, ಮಳೆ ಕೂಡ ಬರ್ತಾ ಇಲ್ವಲ್ಲ? ಹೌದು, ಆದ್ರೆ ಏನ್ ಮಾಡೋದು, ಕರೆಂಟ್ ತೆಗೆದ್ಬಿಟ್ರು. ಯಾಕೆ ಈ ರೀತಿ ಮಾಡ್ತಾರೋ ಏನೋ, ಈಗ್ಲೇ ಹೊರಗಡೆ ಬೇರೆ ಹೋಗಕ್ಕಾಗ್ತಿಲ್ಲ. ಮಳೆ ಇಲ್ವಲ್ಲ, ಹೊರಗಡೆ ಹೋಗು. ಹೋದ್ರೂ ಕೂಡ ಮಳೆ ಬಂದ್ರೆ ವಾಪಸ್ ಬರ್ಬೇಕಲ್ವಾ? ಹೌದು, ನಿನಗೇನಮ್ಮ, ನೀನು ಫೋನ್ ನೋಡ್ಕೊಂಡಿರ್ತೀಯ, ನಮ್ಗೇನೆ ಕಷ್ಟ. ಮತ್ತೇನಮ್ಮ ಮಾಡೋದು, ಬೋರ್ ಹೊಡಿತಾ ಇದೆ ಅಲ್ವಾ, ಬೋರ್ ಹೊಡಿಯುವಾಗ ಫೋನ್ ನೋಡ್ಬೇಕಲ್ವಾ? ನೋಡು ನೋಡು, ನಾನು ಹೊರಗಡೆ ಹೋಗಿ ಕೂತ್ಕೊಳ್ತೀನಿ, ಅಲ್ಲಿ ತಂಪಾಗಿರುತ್ತೆ. ಹಾಗಂತ ಅಂದ್ಕೊಂಡು ಟುನಿಗೂ ಬಚ್ಚಿ ಮನೆಯಿಂದ ಹೊರಗಡೆ ಬಂದು ನೋಡಿದ್ಲು. ಆವಾಗ ಚಿಚುಕಾಗಿ ಚೋಟುಗಿಳಿ ಕೂಡ ಅವ್ರವ್ರ ಮನೆಯಿಂದ ಹೊರಗಡೆ ಬರೋದನ್ನ ನೋಡಿ ಎಲ್ರೂ ಸಂತೋಷವಾಗಿ ಮಾತಾಡ್ತಾ ಇದ್ರು.
ಏನ್ ಟುನಿ, ಹೊರಗಡೆ ಬಂದಿದೀಯಾ? ಕರೆಂಟ್ ಹೋಯ್ತಲ್ವಾ ಚಿಚೋ, ಅದಕ್ಕೆ ಹೊರಗಡೆ ಬಂದೆ. ಆ, ನಾನು ಅದಕ್ಕೆ ಬಂದಿದ್ದು. ಮಕ್ಕಳು ಸ್ಮಾರ್ಟ್ ಫೋನ್ ನೋಡ್ತಾ ಇದ್ದಾರೆ, ನಾವು ಏನು ಅಂತ ನೋಡೋದು? ಹೌದು, ಈ ಕರೆಂಟ್ ಅವರಿಗೆ ಬೇರೆ ಕೆಲಸನೇ ಇಲ್ಲ, ಸುಮ್ಮನೆ ಕರೆಂಟ್ ತೆಗಿತಾ ಇರ್ತಾರೆ. ಇದನ್ನು ಒಳ್ಳೇದೇ ಅಲ್ವಾ ಟೋನಿ? ನೋಡು, ನಾವು ಹೀಗೆ ಹೊರಗಡೆ ಬಂದು ಮಾತಾಡ್ತಾ ಇದ್ದೀವಿ. ಹಾಗೆ ಮೂಜನನು ಸಂತೋಷವಾಗಿ ನಗಾಡ್ತಾ ಮಾತಾಡ್ತಾ ಇದ್ರು. ಆವಾಗ ಪುನಃ ಅಲ್ಲಿಗೆ ಕರೆಂಟ್ ಬಂತು. ಕರೆಂಟ್ ಬಂತು ಚಿಚ್ಚು. ಆ, ಹೌದೌದು, ಒಳ್ಳೇದೇ ಆಯ್ತು. ಹೊರಗಡೆ ಚಳಿ ಆಗ್ತಿದೆ ಅಲ್ವಾ? ಮಳೆನೂ ಇಲ್ಲ, ಮನೆಯೊಳಗಡೆ ಹೋಗಿ ಏನ್ ಮಾಡೋದು? ನಿಜಾನೇ, ನಾವೆಲ್ರೂ ಮಹಿ ಅಂಗಡಿಗೆ ಹೋಗಿ ಟೀ ಕುಡ್ಕೊಂಡು ಮಾತಾಡ್ಕೊಂಡಿರೋಣ್ವಾ? ಆ, ಹೌದೌದು, ಇದೊಳ್ಳೆ ಐಡಿಯಾನೇ. ಅಲ್ಲಿ ಹೋಗಿ ಅವಳನ್ನ ಕೂಡ ನೋಡ್ದ ಹಾಗೇನೆ ಇರುತ್ತೆ. ಹಾಗೆ ಮೂಜನನು ಮಹಿಹದ್ದಿನ ಶಾಪ್ಗೆ ಹೋದ್ರು. ಮಹಿಹದ್ದು ಅವ್ರು ಎಲ್ಲರನ್ನ ನೋಡಿ ತುಂಬಾನು ಸಂತೋಷಪಟ್ಲು. ಅರೆ, ಏನೋ ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಬನ್ನಿ ಬನ್ನಿ, ಬಂದ್ ಕೂತ್ಕೊಳ್ಳಿ. ನಿನ್ನ ನೋಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನೋಡಿ, ಸುಮಾರು ದಿನ ಆಯ್ತಲ್ವಾ? ಹೌದಾ, ಸಂತೋಷ. ಟೀ ಕುಡಿತೀರಾ? ನಿಜ ಹೇಳ್ಬೇಕು ಅಂದ್ರೆ ಆ ಟೀಗೋಸ್ಕರನೇ ನಾವಿಲ್ಲಿಗೆ ಬಂದಿದ್ದು ಮಹಿ. ಆ, ಚಿಚು ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ನೀವಿಬ್ರು ಸಾಕು ನನಗೆ ಕೆಟ್ಟ ಹೆಸರು ಬರ್ಸಕ್ಕೆ. ಇಲ್ಲ ಮಹಿ, ಅವ್ರು ಹೇಳೋದು ಸುಳ್ಳು. ಆಹಾ, ಪರವಾಗಿಲ್ಲ ಚಿಚ್ಚೋ, ನನಗೆಲ್ಲಾನು ಗೊತ್ತಿದೆ. ಹಾಗೆ ಅವರೆಲ್ಲರೂ ಸಂತೋಷವಾಗಿ ಮಾತಾಡ್ತಿದ್ದಾಗ ಆವಾಗ್ಲೇ ಲೂಸಿ ಪಾರಿವಾಳ ಅಲ್ಲಿಗೆ ಬಂದ್ಲು. ಎಲ್ರೂ ಕೂಡ ಅಲ್ಲೇ ಇರೋದನ್ನ ನೋಡಿ ಅವಳು ತುಂಬಾನೇ ಖುಷಿಯಾಗಿದ್ಲು. ಪರವಾಗಿಲ್ವೇ, ಎಲ್ರೂ ಇಲ್ಲೇ ಇದ್ದೀರಾ? ಸಂತೋಷ. ಆ, ಏನ್ ಲೂಸಿ, ನೀನ್ ಕೂಡ ಟೀ ಕುಡಿಯೋದಕ್ಕೋಸ್ಕರನೇ ಬಂದ್ಯಾ? ಇಲ್ಲ, ಬೋರ್ ಹೊಡಿತು, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಆ, ಇದು ಚೆನ್ನಾಗಿದೆ. ಸರಿ ಮಹಿ, ಎಲ್ರಿಗೂ ಚಳಿ ಆಗ್ತಿದೆ, ಸ್ವಲ್ಪ ಬೇಗ ಟೀ ಕೊಡು. ಆ, ಸರಿ ಚಿಚೋ, ಇವಾಗ್ಲೇ ಹಾಕ್ತೀನಿ. ಹಾಗೆ ಮಹಿ ಅದು ಎಲ್ರಿಗೂ ಟೀ ಹಾಕಿ ಕೊಟ್ಲು. ಎಲ್ರೂ ಆ ಟೀನ ಕುಡಿತಾ ಇದ್ರು. ಹೀಗಿರುವಾಗ ಪುನಃ ಅಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಆವಾಗ ಕರೆಂಟ್ ಕೂಡ ಹೋಯ್ತು. ಆದ್ರಿಂದ ಎಲ್ರೂ ಅಲ್ಲೇ ಕೂತ್ಕೊಂಡಿದ್ರು. ಅಯ್ಯೋ, ಏನೀ ಕರೆಂಟು ಪುನಃ ಹೋಗ್ಬಿಡ್ತು. ಅಯ್ಯಯ್ಯೋ, ಕತ್ಲಾಗಿದೆ, ಟೀಯಲ್ಲಿ ಸೊಳ್ಳೆ ಬಿದ್ರೆ ಕಾಣಿಸಲ್ಲ ತಾನೇ? ಆವಾಗ ಟೀ ಕೊಡಿ ನೀನು. ಆ, ಹೌದು, ಬಿಸ್ಕೆಟ್ಗೆ ಬದಲಾಗಿ ಸೊಳ್ಳೆ ಇರುತ್ತೆ. ಆದ್ರೆ ಈ ಕರೆಂಟ್ ಅವರಿಗೆ ಬರೀ ಕೆಲಸನೇ ಇಲ್ವಾ? ಗಾಳಿ ಹೊಡೆದ್ರು ಕರೆಂಟ್ ತೆಗಿತಾರೆ, ಮಳೆ ಬಂದ್ರೇನು ಕರೆಂಟ್ ತೆಗಿತಾರೆ. ಏನೋ ಇವರು. ಆ, ಅವ್ರಿಗೇನು ಕೆಲಸ ಇದೆ? ಇದೇ ಕೆಲಸ. ಸರಿ, ನಾವೆಲ್ಲರೂ EB ಆಫೀಸ್ಗೆ ಕಾಲ್ ಮಾಡೋಣವಾ? ಆ, ಮಾಡೋಣ, ಆವಾಗ ಬೋರ್ ಹೊಡೆಯದೇ ಇರುತ್ತೆ. ಹಾಗೆ ಎಲ್ಲರೂ ಸೇರಿ EB ಆಫೀಸ್ಗೆ ಕಾಲ್ ಮಾಡಿದ್ರು. ಆವಾಗ ಅಲ್ಲಿ ಕೆಲಸ ಮಾಡುವ ಕುಹುಬಾತು ಕಾಲ್ ಅಟೆಂಡ್ ಮಾಡಿತು. ಹಲೋ, ಇದು ಕರೆಂಟ್ ಆಫೀಸಾ? ಆ, ಹೌದು. ನೀವು ಯಾಕೆ ಫೋನ್ ಮಾಡಿದ್ದೀರಾ? ಅಲ್ಲಿ ಕರೆಂಟ್ ಇದೆಯಾ? ಕರೆಂಟ್ ಆಫೀಸಲ್ಲಿ ಕರೆಂಟ್ ಇಲ್ಲದೆ ಇನ್ನೇನಿರುತ್ತೆ? ಹೌದಾ, ಹಾಗಾದರೆ ನಮಗೆ ಮಾತ್ರ ಯಾಕೆ ಕರೆಂಟ್ ತೆಗಿತಾ ಇದ್ದೀರಾ? ಮಳೆ ಬರ್ತಿದೆ ಅಲ್ವಾ, ಅದಕ್ಕೆ. ಅಲ್ಲಿ ಮಳೆ ಬರ್ತಾ ಇದೆಯಾ ಮೇಡಮ್? ಬರ್ತಾ ಇದೆ. ಅಲ್ಲಿ ಬರ್ತಾ ಇರುವಾಗ ಇಲ್ಲಿ ಮಾತ್ರ ಮಳೆ ಬರಲ್ವಾ? ಅಲ್ವಾ? ಹಾಗಾದರೆ ಅಲ್ಲಿ ಕೂಡ ಮಳೆ ಬರ್ತಿರುವಾಗ ಕರೆಂಟ್ ಯಾಕೆ ಇಟ್ಟಿದ್ದೀರಾ? ತೆಗೆದ್ಬಿಡಿ. ಹಾಗೆ ಎಲ್ಲರೂ ಕುಹು ಹತ್ರ ಮಾತಾಡ್ಕೊಂಡು ಜೋರಾಗಿ ನಗಾಡ್ತಾ ಇದ್ರು. ಪಾಪ ಈ ಕಡೆ ಕುಹುಗೆ ಮಾತ್ರ ಏನ್ ಮಾಡೋದು ಅನ್ನೋದು ಅರ್ಥ ಆಗ್ಲಿಲ್ಲ. ಎಲ್ರೂ ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ದೀರಾ? ಏನ್ ನನ್ನ ಹತ್ರ ಆಟ ಆಡ್ತಿದ್ದೀರಾ? ಇಲ್ಲ ಇಲ್ಲ, ಅವರೆಲ್ಲರೂ ನನ್ನ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದಾರೆ. ಅಬ್ಬಬ್ಬಬ್ಬ, ನಿಮಗೆ ಏನು ಬೇಕು ಹೇಳಿ? ನಮಗೆ ಕರೆಂಟ್ ಬೇಕು. ಸರಿ ಸರಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಬರುತ್ತೆ. ಹೌದಾ, ಬೇಗ ಕಳಿಸಿ, ಇಲ್ಲಾಂದರೆ ಟೀ ತಣ್ಣಗಾಗುತ್ತೆ. ಸರಿ ಸರಿ, ಇನ್ನೊಂದ್ಸಲ ಕಾಲ್ ಮಾಡಬೇಡಿ. ಹಾಗೆ ಹೇಳಿ ಕುಹುಬಾತು ಕಾಲ್ ಕಟ್ ಮಾಡೋದ್ಲು. ಎಲ್ಲರೂ ಅದನ್ನ ನೋಡಿ ನಗಾಡ್ತಾ ಇದ್ರು. ಹೀಗಿರುವಾಗ ಮಳೆ ಜೋರಾಗ್ತಾ ಇತ್ತು. ಆದ್ರಿಂದ ಅವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅರೆ, ಏನಿನಿ ಕರೆಂಟ್ ಬರಲೇ ಇಲ್ಲ? ಪುನಃ ಒಂದ್ಸಲ ಕಾಲ್ ಮಾಡೋಣವಾ? ಈ ಸಲ ಕಾಲ್ ಮಾಡಿದ್ರೆ ಅವಳು ತೆಗಿಯಲ್ಲ. ಪಾಪ ತುಂಬ ಆಟಾಡಿಸ್ಬಿಟ್ವಿ. ಹಾಂ, ಈ ಥರ ಆಟಾಡಿ ಸುಮಾರು ದಿನ ಆಯ್ತಲ್ವಾ? ಹೌದೌದು, ಇವತ್ತೇ ತುಂಬ ಖುಷಿಯಾಗಿದ್ದೀನಿ. ಹಾಗೆ ಅವರೆಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಆವಾಗ ಪುನಃ ಕರೆಂಟ್ ವಾಪಸ್ ಬಂತು. ಅಮ್ಮಯ್ಯ, ಕರೆಂಟ್ ಬಂತು. ಏನೋ ಈ ಮಳೆಯಿಂದ ಕೆಲಸಕ್ಕೆ ಸರಿಯಾಗಿ ಹೋಗೋಕ್ಕಾಗ್ತಾನೇ ಇಲ್ಲ. ಹೌದು, ಆದರೆ ಯಾವಾಗಲಾದರೂ ಒಂದಿನಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ತಾನೇ. ಆದರೆ ಇದೆಲ್ಲ ಯಾವಾಗಲೂ ಇರೋ ಕಷ್ಟ ತಾನೇ. ಇವತ್ತಾದರೂ ಖುಷಿಯಾಗಿದ್ದೀವಲ್ವಾ, ಅದೇ ಸಾಕು. ನಮ್ಮ ಮಕ್ಕಳು ಇದ್ದಾರೆ, ಯಾವಾಗಲೂ ಫೋನ್ ನೋಡಿಕೊಂಡು ಫ್ರೆಂಡ್ಸ್ನ ಹೋಗಿ ನೋಡಬೇಕು ಅನ್ನುವ ಯೋಚನೆನೇ ಬರಲ್ಲ ಅವರಿಗೆ. ಈ ಕಾಲದ ಮಕ್ಕಳಿಗೆ ಆ ರೀತಿ ಯೋಚನೆ ಎಲ್ಲ ಬರಲ್ಲ ಚಿಚ್ಚು. ಏನಿದು, ಮಳೆ ನಿಂತರೆ ಮನೆಗೆ ಹೋಗೋಣ ಅಂತ ನೋಡಿದ್ರೆ ಮಳೆ ನಿಲ್ತಾನೆ ಇಲ್ಲ. ಆವಾಗಲೇ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆವಾಗ ಮಹಿಹದ್ದು ಅಂಗಡಿ ಮುಂದ್ಗಡೆ ಒಂದು ಶೀಟ್ ಹಾಕಿಟ್ಟಿದ್ಲು. ಗಾಳಿಗೆ ಆ ಶೀಟು ಹಾರ್ಕೊಂಡು ಹೋಯ್ತು. ಅಯ್ಯಯ್ಯೋ, ನನ್ನ ಶೀಟ್ ಹಾರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಮಳೆ ನೀರಲ್ಲಿ ಅಂಗಡಿ ಒದ್ದೆ ಆಗುತ್ತೆ. ನೋಡಿದ್ಯಾ, ಇಲ್ಲಿ ಮಳೆಯಲ್ಲಿ ನಾವು ಒದ್ದೆ ಆಗ್ತಾ ಇದ್ದೀವಿ. ನಾವು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಯ್ಯೋ ಚಿಚ್ಚು, ಅದೆಲ್ಲ ಆಮೇಲೆ
ಯಾರಾದ್ರೂ ಆ ಶೀಟನ್ನ ಹಿಡ್ಕೊಳ್ಳಿ. ಸರಿ ಸರಿ ಮಹಿ, ಟೆನ್ಷನ್ ಆಗ್ಬೇಡ. ಬನ್ನಿ ಆ ಶೀಟ್ನ ಹಿಡ್ಕೊಳ್ಳೋಣ. ಬನ್ನಿ, ಒಂದು ಹಗ್ಗ ಹಾಕಿ ಅದನ್ನ ಕಟ್ಟಬೇಕು. ಹಾಗೆ 4 ಜನನು 4 ಕಡೆ ಆ ಶೀಟನ್ನ ಹಿಡ್ಕೊಂಡಿದ್ರು. ಮಹಿ ಅದು ಶೀಟನ್ನ ಹಗ್ಗ ಹಾಕಿ ಕಟ್ತಾ ಇದ್ಲು. ಆವಾಗ ಮಳೆನೂ ನಿಂತೋಯ್ತು. ಎಲ್ರು ಸೇರಿ ಆ ಶೀಟನ್ನು ಕಟ್ಟಿದ್ರು. ಅಮ್ಮಯ್ಯ, ಹೇಗೋ ಒಂದ್ ಕೆಲ್ಸ ಮುಗೀತು. ಮಳೆನೂ ನಿಂತೋಯ್ತು. ಹೌದು, ಸುಮಾರು ದಿನ ಆಯ್ತು ನಾವೆಲ್ರೂ ಈ ರೀತಿ ಮಾತಾಡಿ. ಮೊದ್ಲೆಲ್ಲ ಜಾಸ್ತಿ ಬರ್ತಾ ಇದ್ವಿ, ಇವಾಗ ಬರಕ್ಕೆ ಆಗ್ತಾ ಇಲ್ಲ. ಸರಿ, ಮನೆಗೆ ಹೋಗೋಣ. ಮಕ್ಕಳು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಹೌದೌದು, ಪುನಃ ಮಳೆ ಬರೋಷ್ಟರಲ್ಲಿ ಮನೆಗೆ ಹೋಗಿ ಸೇರ್ಬೇಕು. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಈ ಕಡೆ ಬುಜ್ಜಿ ಅಮ್ಮ ಇನ್ನೂ ಬರ್ಲಿಲ್ಲ ಅಂತ ಅಮ್ಮನಿಗೋಸ್ಕರ ಕಾಯ್ತಾ ಇದ್ಲು. ಟುನಿ ಬಂದಿದ್ದನ್ನ ನೋಡಿ ಅವಳು ತುಂಬಾನು ಸಂತೋಷ ಪಟ್ಲು. ಅಮ್ಮಯ್ಯ, ಬಂದಿಯಮ್ಮ? ಎಲ್ಲಮ್ಮ ಅಮ್ಮ ಕಾಣಿಸ್ತಿಲ್ಲ ಅಂತ ಅನ್ಕೊಂಡೆ. ಏನಿಲ್ಲ, ನಾವೆಲ್ರು ಮಹಿ ಹದ್ದು ಅಂಗಡಿಗೆ ಹೋಗಿ ಮಾತಾಡ್ತಿದ್ವಿ. ಓಹೋ, ಫ್ರೆಂಡ್ಸ್ ಎಲ್ರು ಸೇರಿ ಜಾಲಿಯಾಗಿ ಮಾತಾಡ್ತಿದ್ರಾ? ಮತ್ತೆ ಮಳೆ ಬರುವಾಗ ಅಂಗಡಿಯಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಜೊತೆ ಮಾತಾಡೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಆದ್ರೆ ಈ ಕಾಲದ ಮಕ್ಕಳು ನೀವು ಹಾಗಿಲ್ಲ. ಯಾವಾಗ ನೋಡಿದ್ರೆ ಫೋನ್ ನೋಡ್ಕೊಂಡೇ ಕೂತ್ಕೊಂಡಿರ್ತೀರಾ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕು, ಅವ್ರ ಜೊತೆ ಸೇರಿ ಆಟ ಆಡ್ಬೇಕು, ಮಾತಾಡ್ಬೇಕು ಅಂತ ನಿಮ್ಗೆಲ್ಲಾದ್ರೂ ಅನಿಸ್ತಾ ಇದೆಯಾ? ಅಲ್ಲಮ್ಮ, ನಂತರನೇ ಅಲ್ವಾ ಇವಾಗ ಎಲ್ರೂ ಇದ್ದಾರೆ. ಹಾಗಿರುವಾಗ ನಾನ್ ಮಾತ್ರ ಹೊರಗಡೆ ಹೋಗಿ ಎಲ್ಲರನ್ನ ಮೀಟ್ ಮಾಡಿ ಆಟ ಆಡೋದು ಹೇಗೆ ಹೇಳು? ಹಾಗಲ್ಲ ಬುಜ್ಜಿ, ಒಂದ್ಸಲ ಫೋನ್ನ ಮನೇಲಿ ಇಟ್ಬಿಟ್ಟು ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೋಗಿ ಆಟಾಡಿ ನೋಡು. ಆಮೇಲೆ ಆ ಫೋನನ್ನೇ ನೀನು ಮುಟ್ಕೊಳ್ಳಲ್ಲ. ಸರಿ ಅಮ್ಮ, ಮಳೆ ನಿಲ್ಲಿ, ಆಮೇಲೆ ಹೋಗ್ತೀನಿ. ನಿನ್ ಜೊತೆ ಹೇಳ್ದೆ ನೋಡು, ನಾನು ಹೇಳ್ಬೇಕು. ನಾವಂತೂ ಈ ಮಳೆಗಾಲದಲ್ಲಿ ಟೀ ಕುಡ್ಕೊಂಡು ಸಂತೋಷವಾಗಿದ್ವಿ. ಹಾಗಂತ ಟೋನಿ ಅವಳ ಸಂತೋಷದ ಬಗ್ಗೆ ಬುಜ್ಜಿ ಹತ್ರ ಹೇಳಿದ್ಲು.